ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ನಾನು ಗಣಪತಿ ಹೆಗಡೆ, ಸಂಸ್ಕೃತ ಅಧ್ಯಾಪಕ, ಹಿಮಾಂಶು ಜ್ಯೋತಿಕಲಾಪೀಠ, ಮಲ್ಲೇಶ್ವರಂ, ಬೆಂಗಳೂರು. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಗುರುಪೂರ್ಣಿಮೆಯ ಮಹತ್ವವನ್ನು ಒಂದೆರಡು ವಾಕ್ಯಗಳಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಮೊದಲಿಗೆ ಗುರು ಎಂಬ ಪದದ ಅರ್ಥ ಹೀಗಿದೆ. ಗು ಎಂದರೆ ಅಂಧಕಾರ, ಅಜ್ಞಾನ. ರು ಎಂದರೆ ನಾಶ ಮಾಡುವುದು, ಹೋಗಲಾಡಿಸುವುದು ಎಂಬ ಅರ್ಥ. ಅಂದರೆ ನಮ್ಮಲ್ಲಿರುವ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವೆಂಬ ಬೆಳಕನ್ನು ನೀಡುವವನೇ ನಿಜವಾದ ಗುರು. ಗುರು ಎಂದರೆ ಶಿಕ್ಷಕರಾಗ್ಬೋದು, ತಾಯಿ ತಂದೆಯರಾಗ್ಬೋದು, ಸಹೋದರ ಸಹೋದರಿಯರು ಕೂಡ ಆಗ್ಬೋದು. ಗುರು ಎಂಬುದಕ್ಕೆ ಭಾರವಾದದ್ದು, ಮಹತ್ವಪೂರ್ಣವಾದದ್ದು ಎಂಬ ಅರ್ಥಗಳು ಸಹ ಇವೆ. ಆದ್ದರಿಂದ ಪ್ರತಿಯೊಬ್ಬನೂ ಮುಂದೆ ಗುರಿಯನ್ನು ಹೊಂದಿರಬೇಕು, ಹಿಂದೆ ಗುರುವನ್ನು ಹೊಂದಿರಬೇಕು. ಪುರಂದರದಾಸರು ಅದಕ್ಕಾಗಿ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಇದು ಗುರುಗಳ ಮಹತ್ವವನ್ನು ಸಾರಿ ಸಾರಿ ಹೇಳುತ್ತೆ. ಹಾಗಾಗಿ ಪ್ರತಿಯೊಬ್ಬನೂ ಸಹ ಆ ಗುರುಗಳಲ್ಲಿ ಶ್ರದ್ಧಾ, ಭಕ್ತಿ, ಗೌರವ ಭಾವನೆಯನ್ನು ಹೊಂದಿದಾಗ ಅವನು ಹೇಳಿಕೊಟ್ಟಂತಹ ವಿದ್ಯೆ ನಮ್ಮಲ್ಲಿ ಕರಗತವಾಗುತ್ತೆ. ಯಾರು ಗುರುನಿಂದೆ ಮಾಡುತ್ತಾರೋ ಅದಕ್ಕಿಂತ ಮಹಾಪಾಪ ಯಾವುದೂ ಇಲ್ಲ. ಹಿಂದಿನ ಕಾಲಕ್ಕೆ ಹೋಲಿಸಿದರೆ ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಗುರುವಿನ ಮಾತನ್ನು ಅನುಸರಿಸುವುದಿಲ್ಲ. ಗುರು ನಿಂದೆಯನ್ನು ಮಾಡ್ತಾರೆ, ಗುರು ಹಿರಿಯರ ನಿಂದೆ ಮಾಡ್ತಾರೆ. ಇದೆಲ್ಲ ತಪ್ಪು ಎನ್ನುವುದನ್ನು ಶಿಕ್ಷಕರಾದವರು ಅವರಿಗೆ ತಿಳಿಸಿ ಹೇಳಬೇಕು. ಅವರಲ್ಲಿ ಮಾನವೀಯ ಮೌಲ್ಯಗಳನ್ನು, ಸಂಸ್ಕಾರವನ್ನು ಮೂಡಿಸಬೇಕು. ಅವರೆಲ್ಲ ಪ್ರತಿಭೆಯನ್ನು ಗುರುತಿಸಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಕರು ಶ್ರಮಿಸಬೇಕು. ಹಾಗೆ ಮಾಡುವುದು ಹೇಗೆ? ಅದು ಹೇಳಿದಷ್ಟು ಸುಲಭ ಅಲ್ಲ. ನಾವು ಸಹ ಮಾನವೀಯ ಮೌಲ್ಯಗಳನ್ನು, ಸಂಸ್ಕಾರವನ್ನು ಅಳವಡಿಸಿಕೊಂಡು ಅವರಿಗೆ ಹೇಳಿದಾಗ, ನಾವು ಅವರಿಗೆ ಆದರ್ಶಪ್ರಾಯರಾಗಿದ್ದಾಗ ಅವರಲ್ಲಿ ಸಹ ಬದಲಾವಣೆಯನ್ನು ತರಬಹುದು. ಶಿಕ್ಷಣದ ಮೂಲಕ ನಾವು ಬದಲಾವಣೆಯನ್ನು ತರಲೇಬೇಕು. ಇದಕ್ಕಾಗಿ ಪ್ರತಿಯೊಬ್ಬ ಶಿಕ್ಷಕರು ಶ್ರಮಿಸಬೇಕು ಎಂಬುದು ನನ್ನ ಕಳಕಳಿಯ ವಿನಂತಿ. ಇವತ್ತು ಆಷಾಢ ಮಾಸದ ಹುಣ್ಣಿಮೆಯ ದಿವಸ. ಅದಕ್ಕೆ ಆಷಾಢ ಪೂರ್ಣಿಮೆ, ಗುರುಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಅಂತಲೂ ಹೇಳ್ತೀವಿ. ವ್ಯಾಸ ಪೂರ್ಣಿಮಾ ಅಂದರೆ ಭಗವಾನ್ ವೇದವ್ಯಾಸರು ಅವತಾರವೆತ್ತಿದಂತಹ ಸುದಿನ ಇವತ್ತು. ಭಗವಾನ್ ವೇದವ್ಯಾಸರು ಪರಾಶರ ಸತ್ಯವತಿಯರ ಪುತ್ರರು. ಅವರಿಗೆ ಕೃಷ್ಣದ್ವೈಪಾಯನ, ಬಾದರಾಯಣ ಎಂಬ ಹೆಸರುಗಳು ಇದ್ದವು. ಆಮೇಲೆ ಅವರು ವೇದಗಳನ್ನು ವಿಭಾಗ ಮಾಡೋದ್ರಿಂದ ಅವರಿಗೆ ವೇದವ್ಯಾಸರು ಎಂಬ ಅರ್ಥ ಕೂಡ, ವೇದವ್ಯಾಸರು ಎಂದು ಅವರು ಪ್ರಸಿದ್ಧಿಯನ್ನು ಪಡೆದರು. ಹಾಗಾಗಿ ಇವತ್ತು ಆ ವ್ಯಾಸರು ಮಹಾಭಾರತವನ್ನು, ಬ್ರಹ್ಮಸೂತ್ರಗಳನ್ನು ಮತ್ತು 18 ಪುರಾಣಗಳನ್ನು ಬರೆದಂತಹ ಮಹಾಪುರುಷರು. ಅವರನ್ನು ಸಹ ನಾವು ಇವತ್ತು ಪೂಜ್ಯತೆಯಿಂದ, ಗೌರವ ಭಾವನೆಯಿಂದ ಕಾಣಬೇಕು. ಅವರನ್ನು ಯಾವತ್ತೂ ನಾವು ಮರೆಯಬಾರದು. ಅವರು ಮಾಡಿದಂತಹ ಆ ಉತ್ಕೃಷ್ಟವಾದಂತಹ ಕಾರ್ಯಗಳು ಯಾವಾಗಲೂ ಸಹ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ನಮಗೆ ಬೋಧಿಸಿದಂತಹ, ನಮಗೆ ಸನ್ಮಾರ್ಗವನ್ನು ತೋರಿಸಿದಂತಹ, ನಮ್ಮ ತಪ್ಪುಗಳನ್ನು ತಿದ್ದಿ ನಮ್ಮನ್ನು ಸುಸಂಸ್ಕೃತರನ್ನಾಗಿ ಮಾಡಿದಂತಹ ಎಲ್ಲರನ್ನೂ ಸಹ ಈ ದಿನ ನಾವು ಸ್ಮರಿಸಬೇಕು. ಬರೀ ಇವತ್ತೊಂದು ದಿವಸ ಸ್ಮರಿಸಬೇಕು ಅಂತಲ್ಲ, ಇವತ್ತಿನ ದಿವಸ ನಾವು ಅದನ್ನು ಸ್ಮರಿಸುವುದಕ್ಕೋಸ್ಕರನೇ ಇರುವಂತಹ ದಿನ. ಹಾಗಾಗಿ ಯಾವಾಗಲೂ ಗುರುಗಳ ಮೇಲೆ ಭಕ್ತಿ, ಭಯ ಯಾವಾಗಲೂ ಇರಬೇಕು. ಆದರೆ ಇವತ್ತು ಒಂದು ಸಂದರ್ಭ, ಸುದಿನ ಅಂದರೆ ಸಪೋಸ್ ನಾವು ಏನಾದರೂ ಗುರು ಹಿರಿಯರನ್ನು ಮರೆತಿದ್ದರೆ ಅವರನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಇರುವಂತಹ ಪುಣ್ಯ ದಿನ. ಹಾಗಾಗಿ ನಾವೆಲ್ಲರೂ ಸಹ ಆ ಸದ್ಗುರುಗಳ ಕೃಪೆಗೆ ಒಳಗಾಗೋಣ, ಪಾತ್ರರಾಗೋಣ. ಎಲ್ಲರಿಗೂ ಸಹ ಶುಭವನ್ನು ತರಲಿ. ಆ ಸದ್ಗುರುಗಳು ಸದ್ಬುದ್ಧಿಯನ್ನು ನೀಡಲಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನು ನಿಂದಿಸುವಂತಹ ಮಟ್ಟಕ್ಕೆ
ಕೆಲವರು ಜನರು ಇಳಿದಿದ್ದಾರೆ ಎಂದರೆ ಇದು ತುಂಬ ಖಂಡನೀಯ ಹಾಗೂ ಖೇದಕರವಾದಂತಹ ವಿಷಯ. ಎಲ್ಲರೂ ಇದನ್ನು ಖಂಡಿಸಲೇಬೇಕು. ಅಂತಹ ಜಗದ್ಗುರುಗಳನ್ನೇ ನಿಂದಿಸುವವರು ನಮ್ಮಂತಹ ಸಾಮಾನ್ಯ ಶಿಕ್ಷಕರನ್ನು ಅವಮಾನಿಸದೇ ಇರುತ್ತಾರೆಯೇ? ಖಂಡಿತ ಇಲ್ಲ. ಇದರ ವಿರುದ್ಧ ನಾವು ಹೋರಾಡಬೇಕು. ಸಮಾಜದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ತಿಳುವಳಿಕೆ ನೀಡಬೇಕು. ಅವರನ್ನು ಸನ್ಮಾರ್ಗದತ್ತ ಹೋಗುವಂತೆ ನಾವು ನೋಡಿಕೊಳ್ಳಬೇಕು. ಅವರು ದಾರಿ ತಪ್ಪದಂತೆ ನೋಡಿಕೊಳ್ಳಬೇಕು. ಯಾಕೆಂದರೆ ಈಗಿನ ಸಮಾಜದಲ್ಲಿ ಎಲ್ಲ ಕಡೆ ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ, ಕೊಲೆ, ಸುಲಿಗೆಗಳು ಧಾರಾವಾಳವಾಗಿ ನಡೀತಾನೇ ಇದೆ. ಇದೆಲ್ಲ ಬದಲಾಗಬೇಕು ಅಂದರೆ ಅದು ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯ. ಅಂತಹ ಬದಲಾವಣೆಯನ್ನು ತರುವುದಕ್ಕೆ ಎಲ್ಲ ಶಿಕ್ಷಕರ ಒಮ್ಮತ, ಎಲ್ಲ ಶಿಕ್ಷಕರ ಬೆಂಬಲ ಬೇಕು. ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕರೂ ಸಹ ಜಾಗೃತರಾಗಿ ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು ಎಂಬುದು ನನ್ನ ಕಳಕಳಿಯ ವಿನಂತಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಇದು ಗುರುಗಳ ಮಹತ್ವವನ್ನು ತುಂಬ ಚೆನ್ನಾಗಿ ಹೇಳುವಂತಹ ಶ್ಲೋಕ. ಅದೇ ರೀತಿ ವ್ಯಾಸರನ್ನು ಸಹ ನಾವು ಈ ರೀತಿ ಕೊಂಡಾಡ್ತೀವಿ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ಅಂತ. ಅಂದರೆ ವೇದವ್ಯಾಸರು ಪರಾಶರ ಮತ್ತು ಸತ್ಯವತಿಯರ ಪುತ್ರರು. ಆಮೇಲೆ ಶಕ್ತೇಃ ಪೌತ್ರಂ, ಶಕ್ತಿ ಮಹರ್ಷಿಗಳ ಮೊಮ್ಮಗ. ವಸಿಷ್ಠ ನಪ್ತಾರಂ, ವಸಿಷ್ಠರ ಮರಿಮಗ. ಶುಕತಾತಂ, ಶುಕ ಮುನಿಗಳ ತಂದೆ. ಹಾಗೂ ಶುಕತಾತಂ ತಪೋನಿಧಿಂ, ಅವರು ತಪೋನಿಧಿಗಳು, ತುಂಬ ಪವಿತ್ರರು ಎಂಬ ಅರ್ಥವನ್ನು ಈ ಶ್ಲೋಕ ಒಳಗೊಂಡಿದೆ. ಹೀಗೆ ಅದೇ ರೀತಿ ನಮ್ಮ ಶಂಕರಾಚಾರ್ಯರನ್ನು ಸಹ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಅಂತ ಸ್ತುತಿಸ್ತೀವಿ. ಹೀಗೆ ಹಲವಾರು ಜನ ಋಷಿ ಪುಂಗವರು ನಮ್ಮ ಗುರುಗಳಾಗಿರ್ಬೋದು, ಅಥವಾ ನಮ್ಮ ತಂದೆ ತಾಯಿಯರೇ ಗುರುಗಳಾಗಿರ್ಬೋದು, ಶಾಲೆಯಲ್ಲಿ ಬೋಧಿಸುವ ಶಿಕ್ಷಕರು ಗುರುಗಳಾಗಿರ್ಬೋದು, ಸಹೋದರ ಸಹೋದರಿಯರು ಗುರುಗಳಾಗಿರ್ಬೋದು. ಹೀಗೆ ಗುರು ಎನ್ನುವ ಶಬ್ದ ತುಂಬ ವಿಶಾಲವಾದ ಅರ್ಥವನ್ನು ಒಳಗೊಂಡಿದೆ. ಎಲ್ಲ ಗುರು ಹಿರಿಯರಿಗೂ ನಾವು ತಲೆಬಾಗಬೇಕು. ಅವರು ಏನಾದರೂ ಒಳ್ಳೆಯದನ್ನು ಹೇಳಿದಾಗ ಅದನ್ನು ಪಾಲಿಸಬೇಕು. ಅದಕ್ಕೆ ವಿರುದ್ಧವಾಗಿ ನಾವು ಪ್ರಶ್ನಿಸಬಾರದು. ನಾವು ಎಲ್ಲರಿಗೂ ಸಹ ವಿನಯ ವಿಧೇಯತೆಯಿಂದ, ಶಿಸ್ತಿನಿಂದ ಸಂಸ್ಕಾರವಂತರಾಗಿ ನಡೆದುಕೊಳ್ಬೇಕು. ಮಾನವೀಯ ಮೌಲ್ಯಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ, ಇವತ್ತಿನ ಈ ಸುಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳನ್ನು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಾः.